ನಮಸ್ಕಾರ ಸ್ನೇಹಿತರೆ, ನೀವು ಮೇಷರಾಶಿಯವರಾಗಿದ್ದರೆ ಈ ಶ್ರಾವಣ ಮಾಸ ನಿಮಗೆಲ್ಲ ಯಾವ ರೀತಿಯ ಫಲಿತಾಂಶ ತರುತ್ತದೆ ಅನ್ನೋದು ತಿಳಿಯಬೇಕೇ? ಈ ವಿಡಿಯೋ ನಿಮಗಾಗಿಯೇ. ಇಂದು ನಾವು ನೋಡೋಣ ಶ್ರಾವಣ ಮಾಸದಲ್ಲಿ ಮೇಷರಾಶಿಗೆ ಕೆಲಸ, ಹಣ, ಆರೋಗ್ಯ, ಕುಟುಂಬ, ದೇವರ ದಯೆ ಎಲ್ಲ ವಿಷಯಗಳಲ್ಲಿ ಯಾವ ರೀತಿಯ ಬದಲಾವಣೆಗಳು ಬರುತ್ತವೆ ಅನ್ನೋದು. 1. ಸಾಮಾನ್ಯವಾಗಿ ಈ ಶ್ರಾವಣ ಮಾಸ ಹೇಗಿರುತ್ತೆ? ಶ್ರಾವಣ ಮಾಸವೆಂದರೆ ದೇವರ ಮಾಸ. ಈ ಸಮಯದಲ್ಲಿ ಶಕ್ತಿಯು, ಭಕ್ತಿ, ಧ್ಯಾನ, ಶುದ್ಧತೆ ಮತ್ತು ಪುಣ್ಯ ಸಂಪಾದನೆಯ ಸಮಯ. ಮೇಷ ರಾಶಿಯವರಿಗೆ ಈ ಬಾರಿ ಶ್ರಾವಣ ಮಾಸ ಅಷ್ಟು ಸುಲಭವಾಗಲಿಲ್ಲ, ಆದರೆ ಬದಲಾವಣೆಗೆ ತುಂಬಾ ಉತ್ತಮ ಸಮಯ. ಗುರು ನಿಮ್ಮ ಶುಭ ಸ್ಥಾನದಲ್ಲಿ ಇರುವುದರಿಂದ ನಿಮಗೆ ಆತ್ಮವಿಶ್ವಾಸ, ಬುದ್ಧಿ ಮತ್ತು ಧೈರ್ಯ ಬರ್ತದೆ. ಶನಿ ರೋಗಸ್ಥಾನದಲ್ಲಿ ಇರುವುದು ಆರೋಗ್ಯ ಮತ್ತು ಕೆಲಸದ ಒತ್ತಡ ಇರುತ್ತದೆ. ಆದ್ರೆ ಸಮಯ ಸರಿಯಾಗಿ ಉಪಯೋಗ ಮಾಡಿಕೊಂಡರೆ ಜೀವರೇಖೆ ಬದಲಾಗುತ್ತೆ. 2. ಉದ್ಯೋಗ, ವೃತ್ತಿ ವಿಷಯ. ಈ ಶ್ರಾವಣ ಮಾಸದಲ್ಲಿ ಕೆಲಸದ ಕಡೆ ನೀವು ಜಾಗರೂಕರಾಗಬೇಕಾಗುತ್ತದೆ. ಹಿರಿಯರಿಂದ ತೀವ್ರ ನಿರೀಕ್ಷೆ ಇರುತ್ತದೆ. ಒತ್ತಡ ಇದ್ದರೂ ನೀವು ಹೆದರಬಾರದು. ಸಾಧಾರಣ ಕೆಲಸ ಮಾಡುವವರು ತಮ್ಮ ಶ್ರಮದಿಂದ ಸೀನಿಯರ್ಗಳ ವಿಶ್ವಾಸ ಗೆಲ್ಲುತ್ತಾರೆ. ಹೊಸ ಕೆಲಸ ಹುಡುಕುತ್ತಿರುವವರು ಶ್ರಾವಣ ಮಾಸದ 2ನೇ ಭಾಗದಲ್ಲಿ ಹೊಸ ಅವಕಾಶ ಪಡೆಯಬಹುದು. ವಿದೇಶ ಹಂಬಲಿಸುವವರಿಗೆ ಗುಡ್ ನ್ಯೂಸ್ ಬರುತ್ತದೆ. ವ್ಯಾಪಾರದಲ್ಲಿ ಸಹ ಏನಾದರೂ ಬದಲಾವಣೆ, ಹೊಸ ಓಡಿತ, ಹೊಸ ಜವಾಬ್ದಾರಿಗಳ ಆರಂಭ ಇರಬಹುದು. ಇದು ಹೊಸ ಯೋಜನೆ ಆರಂಭಕ್ಕೆ ಸರಿಯಾದ ಸಮಯ. ಆದರೆ ಯಾರೂ ಪರಿಚಿತರಾಗಿಲ್ಲ ಅವರೆಲ್ಲರ ಮೇಲೆ ಸಂಪೂರ್ಣ ನಂಬಿಕೆ ಇರಿಸಬೇಡಿ. 3. ಹಣದ ವಿಚಾರ. ಹಣಕಾಸಿನ ವಿಷಯದಲ್ಲಿ ಮೇಷರಾಶಿಯವರಿಗೆ ಈ ಮಾಸ ಮಿಶ್ರ ಫಲ ತರುತ್ತದೆ. ಹೊಸ ಆದಾಯದ ದಾರಿಗಳು ತೆರೆಯಬಹುದು, ಆದರೆ ಅನಿರೀಕ್ಷಿತ ಖರ್ಚುಗಳು ಕೂಡ ಬರುತ್ತವೆ. ಮನೆಯ ವ್ಯಯ, ವೈದ್ಯಕೀಯ ವೆಚ್ಚ ಅಥವಾ ಮಕ್ಕಳ ವಿದ್ಯಾಭ್ಯಾಸ. ಹೆಚ್ಚು ಖರ್ಚು ಮಾಡುವ ಮುಂಚೆ ಯೋಚಿಸಿ. ಧಾರ್ಮಿಕ ದಾನ ಮಾಡಿದರೆ ಈ ಮಾಸದಲ್ಲಿ ಹಣದ ಪ್ರವಾಹ ಸುಗಮವಾಗುತ್ತದೆ. ಬೆಲ್ಲ, ತುಳಸಿ, ನೀರಿನ ದಾನ ಉತ್ತಮ. ಈ ಮಾಸದ ಕೊನೆಗೆ ಹಣಕಾಸು ಚಿಂತೆಗಳ ಜಟಾಪಟ ತಗ್ಗುವುದು. ಹೆಚ್ಚು ಲಾಭದ ಆಸೆ ಇಟ್ಕೊಂಡು ಮಿಶ್ರ ಹೂಡಿಕೆ ಮಾಡಬೇಡಿ. ಸ್ಥಿರ ಲಾಭದತ್ತ ಗಮನ ಹರಿಸಿ. 4. ಪ್ರೇಮ ಮತ್ತು ಕುಟುಂಬ. ಮೇಷರಾಶಿಯ ದಾಂಪತ್ಯ ಜೀವನದಲ್ಲಿ ಸ್ವಲ್ಪ ಗೊಂದಲಗಳು ಬರಬಹುದು, ಆದರೆ ಅವುಗಳನ್ನು ಮಾತುಕತೆ ಮೂಲಕ ಸರಿಪಡಿಸಬಹುದು. ಸಾಧಾರಣವಾಗಿ ಪ್ರೀತಿಯ ಬಗ್ಗೆ ಕಾಳಜಿ ಇಟ್ಟು ಮಾತನಾಡಿದರೆ ಎಲ್ಲವೂ ಸರಿಯಾಗುತ್ತದೆ. ಕುಟುಂಬದಲ್ಲಿ ಹಿರಿಯರ ಆರೋಗ್ಯದ ಬಗ್ಗೆ ಎಚ್ಚರಿಕೆ ಇರಲಿ. ಶ್ರಾವಣ ಮಾಸದಲ್ಲಿ ಮನೆಯಲ್ಲೇ ದೇವರ ಆರಾಧನೆ ಮಾಡಿದರೆ ಶಾಂತಿ ಬರುತ್ತದೆ. ವಿವಾಹ ಯೋಗ ಬಯಸುವವರಿಗೆ ಈ ಮಾಸದ ಪೂರ್ಣಿಮೆಯ ನಂತರ ಉತ್ತಮ ಸಂದೇಶ ಬರುತ್ತದೆ. ಶ್ರಾವಣ ಮಾಸದ ಸೋಮವಾರಗಳಲ್ಲಿ ಶಿವಪೂಜೆ ಮಾಡಿದರೆ ಕುಟುಂಬದ ಸಂಬಂಧ ಗಾಢವಾಗುತ್ತದೆ. 5. ಆರೋಗ್ಯ. ಈ ಮಾಸದಲ್ಲಿ ಶರೀರದ ಶಕ್ತಿಗೆ ಅಲ್ಪ ಅಡ್ಡಿಪಡಿಸುವ ಸಮಯ. ಹೆಚ್ಚು ಕೆಲಸದ ಒತ್ತಡ, ಹೊಟ್ಟೆ ಜ್ವರ, ತಲೆನೋವು ಅಥವಾ ಆಹಾರದಿಂದ ತೊಂದರೆಯಾಗಬಹುದು. ಬೆಳಗ್ಗೆ ಧ್ಯಾನ, ಪ್ರಾಣಾಯಾಮ ಮತ್ತು ನಿತ್ಯ ನೀಟಾದ ಊಟದ ನಿಯಮ ಪಾಲಿಸಿದರೆ ಎಲ್ಲವೂ ನಡೆಯುತ್ತೆ. ಓಂ ನಮಃ ಶಿವಾಯ ಎಂಬ ಮಂತ್ರವನ್ನು ದಿನವೂ 108 ಬಾರಿ ಪಠಿಸಿದರೆ ಮನಸ್ಸು ತಗ್ಗುತ್ತದೆ. ಹೆಚ್ಚು ತಂಪಾದ ಪಾನೀಯ, ಅಜಾಗ್ರತೆಯ ಆಹಾರ ಬದಿಗೆ ಬಿಡಿ. ಶ್ರಾವಣ ಮಾಸದ ಉಪಾಯಗಳು. ಈ ಶ್ರಾವಣ ಮಾಸದಲ್ಲಿ ನೀವು ಈ ಕೆಳಗಿನ ಉಪಾಯಗಳನ್ನು ಮಾಡಿದರೆ ಜೀವನ ಸುಗಮವಾಗುತ್ತದೆ. 1. ಪ್ರತಿ ಸೋಮವಾರ ಶಿವನಿಗೆ ಬಿಲ್ವಪತ್ರ ಅರ್ಪಿಸಿ, ಆನಂತರ 5 ನಿಮಿಷ ಧ್ಯಾನ ಮಾಡಿ. 2. ಮಂಗಳವಾರದಂದು ಗಣೇಶನಿಗೆ ಹಣ್ಣು ಅಥವಾ ಲಡ್ಡು ನೈವೇದ್ಯ ನೀಡಿ. 3. ನಾಗಪಂಚಮಿಯಂದು ಸರ್ಪದೇವತೆಯ ಆರಾಧನೆ ಮಾಡಿ, ಕುಲದೋಷ ಶಮನ. 4. ಶಿವನಿಗೆ ಸೋಮವಾರ ಕಪ್ಪು ಎಳ್ಳು ಹಾಕಿದ ಜಲಾಭಿಷೇಕ ಮಾಡಿ. 5. ಅಮಾವಾಸ್ಯೆ ದಿನ ತಿಲ ತರ್ಪಣ ಮಾಡಿದರೆ ಪಿತೃದೋಷ ಶಮನ. ಮುಖ್ಯ ದಿನಾಂಕಗಳು: ಜುಲೈ 24 ಶ್ರಾವಣ ಅಮಾವಾಸ್ಯೆ, ಆಗಸ್ಟ್ 1 ನಾಗಪಂಚಮಿ, ಆಗಸ್ಟ್ 19 ಶ್ರಾವಣ ಪೂರ್ಣಿಮೆ. ಪ್ರತಿಯೊಂದು ಸೋಮವಾರ ಶಿವಪೂಜೆಗೆ ಅತ್ಯುತ್ತಮ ಕೊನೆ ಮಾತು. ಸ್ನೇಹಿತರೆ, ಈ ಶ್ರಾವಣ ಮಾಸ ನಿಮ್ಮ ಧೈರ್ಯ, ಭಕ್ತಿ, ಶ್ರದ್ಧೆ ಈ 3 ನಿಮ್ಮನ್ನು ಗೆಲುವಿನ ದಾರಿಗೆ ಒಯ್ಯುತ್ತವೆ. ಸಮಸ್ಯೆಗಳು ಬಂದರೂ ದೇವರ ಆಶ್ರಯದಲ್ಲಿ ಸಾಗಿದರೆ ಅದು ಕಷ್ಟವಲ್ಲ, ಪಾಠವಾಗುತ್ತದೆ. ಈ ಮಾಸವನ್ನು ಭಕ್ತಿಯಿಂದ, ಸದ್ಗುಣದಿಂದ, ಧ್ಯಾನದಿಂದ, ಶುದ್ಧತೆಯಿಂದ ಕಳೆಯಿರಿ. ಶ್ರೀಮಹಾದೇವನ ಕೃಪೆ ಸದಾ ನಿಮ್ಮೊಂದಿಗೆ ಇರಲಿ.